ನನ್ನ ಹೆಸರು ಸ್ನೇಶ್ ಅಂತ. ನನ್ನ ಹೆಸರು ಸಂಜಯ್ ಅಂತ. ನನ್ನ ಹೆಸರು ಮೇಘರಾಜ್ ಅಂತ. ನನ್ನ ಹೆಸರು ಚಂದನ್ ಅಂತ. ನನ್ನ ಹೆಸರು ಸ್ವರೂಪ್ ಅಂತ. ನನ್ನ ಹೆಸರು ಶಿಶಿರ್ ಅಂತ. ನನ್ನ ಹೆಸರು ವಿನೋದ್ ಅಂತ. ನನ್ನ ಹೆಸರು ಪರಂಜ್ಯೋತಿ ಅಂತೇಳಿ. ನಾನು ಚಂದನ್ ಅಂತ. ನನ್ನ ಹೆಸರು ದೇವ್ ಅಂತ. ನನ್ನ ಹೆಸರು ಅನಿಲ್. ನನ್ನ ಹೆಸರು ಶ್ರೇಯಸ್ ಅಂತ. ನನ್ನ ಹೆಸರು ವಿನೋದ್. ನನ್ನ ಹೆಸರು ಸುದೀನ್ ಅಂತ. ನನ್ನ ಹೆಸರು ಲಿಖಿತ್. ನನ್ನ ಹೆಸರು ಮೋಹನ್ ಅಂತ. ಒಂದು 18 ದಿನಗಳ ಕಾಲ ಗೌತಮ್ ನಾಯ್ಡು ಜೊತೆ ಲಡಾಖ್ ಟ್ರಿಪ್ ಹೋಗ್ತಾ ಇದೀವಿ. ಈ ಟ್ರಿಪ್ಪಲ್ಲಿ ಏನೇ ಆದ್ರೂ ಅದಕ್ಕೆ ಕಾರಣ ಪ್ರತಿಯೊಬ್ಬರು ಜವಾಬ್ದಾರಿನೇ. ಯಾಕಂತ ಹೇಳಿದ್ರೆ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಆಗೋ ಪ್ರತಿಯೊಂದು ಅನುಭವಕ್ಕೂ ಅವರವರೇ ಜವಾಬ್ದಾರಿ ಆಗಿರ್ತಾರೆ. ಎಷ್ಟೋ ಸಮಯದಲ್ಲಿ ಏನಾದರೂ ಕಷ್ಟ ಬಂದರೆ ನಾವು ಈಸಿಯಾಗಿ ಬೇರೆಯವ್ರ ಮೇಲೆ ಹೇಳ್ಬಿಡ್ತೀವಿ. ಹಲವಾರು ವಿಷಯಗಳಲ್ಲಿ ಪಾಸಿಂಗ್ ದ ಬುಕ್ ಅಂತಾರಲ್ಲ, ಹಾಗಾಗಿ ಬ್ಲೇಮ್ನ ಬೇರೆಯವ್ರ ಮೇಲೆ ಹಾಕ್ಕೊಂಡು ಬರ್ತಾ ಇರ್ತೀವಿ. ಸೊ ಹಾಗಾಗಿ ಈ ವಿಡಿಯೋ ಮೂಲಕ ಒಂದು ಮೆಸೇಜ್ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಜೀವನದಲ್ಲಿ ಅಥವಾ ನಮ್ಮ ಈ ಪ್ರಪಂಚದಲ್ಲಿ ಏನೇ ಆಗು ಹೋಗುಗಳಿಗೋ ಅಥವಾ ಏನೇ ಒಂದು ಅನುಭವಕ್ಕೋ ಪ್ರತಿಯೊಬ್ಬರು ಕಾರಣ ಆಗಿರ್ತಾರೆ, ಪ್ರತಿಯೊಬ್ಬರು ಜವಾಬ್ದಾರಿ ಹೊಂದಿರುತ್ತಾರೆ. ಇದು ಬಂದು ಒನ್ ವಿಶ್ ವಿಲೋ ಸ್ಟಿಕ್ ಅಂದ್ಬಿಟ್ಟು ಒಬ್ಸೆಷನ್ ಮೂವಿ ನೋಡಿದವ್ರಿಗೆ ಈ ಸ್ಟಿಕ್ ಬಗ್ಗೆ ಗೊತ್ತಿರುತ್ತೆ ಸ್ನೇಹಿತರೆ. ನಾವಿವತ್ತು ಈ ಸ್ಟಿಕ್ ನ ಯೂಸ್ ಮಾಡ್ತಾ ಇದೀವಿ. ಏನ್ ಸಂಕಲ್ಪ ಮಾಡ್ತಾ ಇದೀವಿ, ಏನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದೀವಿ ಅಂತ ಇನ್ನಿಷ್ಟರಲ್ಲೇ ನೋಡ್ತೀರಾ. ಇನ್ನೊಬ್ಬರಿಗೆ ವೇಟಿಂಗು. ಸೊ ಟೈಮ್ ಟು ಬ್ರೇಕ್ ದಿಸ್ ಒನ್ ವಿಶ್ ವಿಲೋ ಸ್ಟಿಕ್ ನಾವು. ಬ್ರೋ, ಇದು ನಾವೆಲ್ಲರೂ ಮಾಡ್ತಾ ಇರೋದು ಒಂದು ಸಂಕಲ್ಪ. ಸೊ ಇದು ಆಗತ್ತೆ ಅಂತ ಮ್ಯಾನಿಫೆಸ್ಟ್ ಮಾಡಿದ್ರೆ ಇದಾಗಿ ಆಗುತ್ತೆ. ಜೈ ಗಣೇಶ. ಜೈ ಗಣೇಶ. ಜೈ ಗಣೇಶ. ನಾವು 20 ಜನನು ಖುಷಿಯಾಗಿ ಮಜಾ ಮಾಡ್ಕೊಂಡು ಸ್ನೋಫಾಲ್ ನೋಡ್ಕೊಂಡು ಸ್ನೋ ಅಲ್ಲಿ ಆಟ ಆಡ್ಕೊಂಡು ನೆಕ್ಸ್ಟ್ ಲೆವೆಲ್ ಮೆಮೊರೀಸ್ ಮಾಡ್ಕೊಂಡು ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರಬೇಕು. ಪಿತಾಲ್ ಪತಾಲ್. ಓಕೆ, ಇದ್ರಲ್ಲಿ ಏನು ಮಾಡಬೇಕು? ಚೆನ್ನಾಗಿತ್ತು. ಎಲ್ಲಿ ಪಾಯಿಂಟ್ ಮಾಡ್ತಾ ಇದೆಯಾ ಗುರು ನೀನು? ನೋಡಿ, ಸುಮಾರು ಜನ ಹೇಳ್ಬೋದು ಇದು ಒನ್ ವಿಶ್ ವಿಲ್ಲೋ ಎಲ್ಲ ಇಟ್ಸ್ ಫೇಕ್, ಇಟ್ ಡಸಂಟ್ ವರ್ಕ್ ಅಂತ. ಬಟ್ ಇನ್ನೊಂದು ಏನು ಇದರಲ್ಲಿ ನಾವು ಸೂಕ್ಷ್ಮತೆನ ಅಬ್ಸರ್ವ್ ಮಾಡಬೇಕು ಅಂದರೆ, ನಾವು ಏನೇ ಮ್ಯಾನಿಫೆಸ್ಟ್ ಮಾಡಿದ್ರು ಸ್ನೇಹಿತರೆ, ನಾವು ಏನೇ ಸಂಕಲ್ಪ ಮಾಡಿದ್ರೇನೋ ಇಡೀ ಯೂನಿವರ್ಸ್ ಸಪೋರ್ಟ್ ಮಾಡುತ್ತಂತೆ. ಸೊ ಅದು ಒಂದು ನಂಬಿಕೆ ಪುರಾತನ ಕಾಲದಿಂದ ಬಂದಿದೆ. ಸೊ ನಾವೇನು ಮಾಡ್ತೀವಿ ಅಂದರೆ, ಮೇಲ್ಗಡೆ ದೇವರು ತಥಾಸ್ತು ಅಂದರು, ತಥಾಸ್ತು ದೇವರು ತಥಾಸ್ತು ಅಂದರು, ಅದಕ್ಕೆ ನಡೆದಿದ್ದು ಅಂದ್ಬಿಡ್ತೀವಿ. ಅದಲ್ಲ, ನಾವು ಮನಸ್ಸಿಂದ ಏನೇ ದೃಢವಾಗಿ ಸಂಕಲ್ಪ ಮಾಡಿಕೊಂಡ್ರು ಆಗತ್ತೆ ಅನ್ನೋದಕ್ಕೆ ಈ ಲಡಾಖ್ ಟ್ರಿಪ್ಪೇ ಸಾಕ್ಷಿ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಹಾಗಾಗಿ ಈ ಒನ್ ವಿಶ್ ವಿಲೋ ಸ್ಟಿಕ್ನ ಮುರಿದಿರೋದು. ಬನ್ನಿ ಇವಾಗ ಎಲ್ಲ ಐಟಮ್ಸ್ನ ಚೆಕ್ ಇನ್ ಮಾಡಿ, ಸೆಕ್ಯೂರಿಟಿ ಚೆಕ್ ಇನ್ ಮಾಡಿಕೊಂಡು ಫ್ಲೈಟ್ನ ಬೋರ್ಡ್ ಮಾಡೋಣ. ಸಮಯ ಬಂದಾಗಿದೆ. ನಮ್ಮ ಗಾಡಿಗಳೆಲ್ಲ ಇಲ್ಲಿ ಚಂಡೀಗಢಲ್ಲಿ ಏನು ಬಂದಿತ್ತು ಅಲ್ಲಿಗೆ ಬಂದಿದ್ದೀವಿ. ನೋಡಿ, ಇದು ನನ್ನ ಗಾಡಿ. ಡಿ ಬಾಸ್ ಅಭಿಮಾನಿ ಅಂತ ಹಾಕಿದ್ದೆ, ಅಳಿಸೋಗ್ಬಿಟ್ಟಿದೆ. ಏನು ಡ್ಯಾಮೇಜ್ ಆಗಿಲ್ಲ ಅನ್ಕೊತೀನಿ. ಸೊ ಇವಾಗ ಅನ್ರ್ಯಾಪ್ ಮಾಡ್ಬೇಕು ಸ್ನೇಹಿತರೆ. ಅನ್ರ್ಯಾಪ್ ಮಾಡಿದ್ಮೇಲೆ ಗೊತ್ತಾಗತ್ತೆ ಏನು ಕತೆ ಅಂತ. ಬನ್ನಿ ಅನ್ರ್ಯಾಪ್ ಮಾಡೋಣ. ನಾವೇ ಅನ್ಪ್ಯಾಕಿಂಗ್ ಮಾಡ್ಕೊಂಡ್ವಿ. ಆ್ಯಂಡ್ ಇದ್ರ ಮೇಲೆ ಹಾಕಿದ್ದು ಫೋಮ್ ಎಲ್ಲ ಅಲ್ಲೇ ಎತ್ತಿಟ್ಟಿದ್ದೀವಿ. ಸೊ ನೆಕ್ಸ್ಟು ನಾವು ಇಲ್ಲಿಂದ ಪಾರ್ಸಲ್ ಮಾಡ್ತಾ ಅದೇ ಫೋಮೇ ಹಾಕೋಣ ಅಂತ. ಇಲ್ಲಾಂದರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಕೊಡಬೇಕಾಗತ್ತೆ. ಏನೂ ಡ್ಯಾಮೇಜ್ ಆಗಿಲ್ಲ ಸ್ನೇಹಿತರೆ. ಸೂಪರಾಗಿದೆ ಗಾಡಿ. ಹೆಂಗೆ ಕಳಿಸಿದ್ದೀವೋ ಹಂಗೆ ಬಂದಿದೆ. ಇವಾಗ ಮಿರರ್ಸು, ನಂಬರ್ ಪ್ಲೇಟ್ ಎಲ್ಲ ತೆಗೆದಿದ್ದೆ ನಾನು. ಅದನ್ನು ಇನ್ಸ್ಟಾಲ್ ಮಾಡಬೇಕು. ಲಗೇಜೆಲ್ಲ ಹಾಕಿ ಅದು ಇನ್ಸ್ಟಾಲ್ ಮಾಡಿಬಿಟ್ಟು ರೂಮ್ಗೆ ಹೋಗಿ ಇನ್ನು ರೆಡಿ ಆಗೋದು ಸ್ನೇಹಿತರೆ ಅಷ್ಟೇ. ಫುಲ್ಲು ಸೆಕೆ ಸುರಿತಾ ಇದೆ. ನೋಡಿದ್ರೆ 37 ಡಿಗ್ರಿ ಇದೆ ಸ್ನೇಹಿತರೆ. ಆಲ್ಮೋಸ್ಟ್ ಒಂದು 40 ಡಿಗ್ರಿ ಅಂದ್ಕೊಳ್ಳಿ. ಪ್ರೊಟೆಕ್ಷನ್ ಹೆಂಗಿದೆ ನೋಡಿ. ಏಸರ್ ಬೀಸ್ದು ಸಂಗಾರ್ಡ್ ಸಕ್ಕದಾಗಿದೆ. ಎಲ್ಲಿ ಏನು ಡ್ಯಾಮೇಜ್ ಆಗಿಲ್ಲ ಗುರು, ಸಕ್ಕದಾಗಿ ಮಾಡಿಕೊಟ್ಟಿದ್ದಾರೆ. ಕೇವಲ 6,500 ರೂಪಾಯಿಗೆ ನಿಮಗೆ ಬೆಂಗಳೂರಿಂದ ಚಂಡೀಗಢಕ್ಕೆ ಬಂದಿರೋದು ಸ್ನೇಹಿತರೆ, ವಿ ಎಕ್ಸ್ಪ್ರೆಸ್. ಸೊ ನೋಡಿದ್ರೆ ಎಲ್ಲ ಗಾಡಿಗಳು ಏನು ಅಷ್ಟೊಂದು ಡ್ಯಾಮೇಜೇ ಆಗಿಲ್ಲ ಅಂದ್ಕೊಳ್ಳಿ. ಏನು ಬ್ರೋ, ಏನಾದ್ರು ಆಗಿದೆಯಾ ಗಾಡಿ? ಆಲ್ ಓಕೆ ಅಷ್ಟೇ. ಸೊ ಎಲ್ಲ 12 ಗಾಡಿಗಳು ನಾವು ಇಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಿದ್ದು. ಸೊ ಹೆಲ್ಮೆಟ್ ಎಲ್ಲ ತಂದಿದ್ದೀವಿ. ಇನ್ನು ಟಾಪ್ ಬಾಕ್ಸು, ಪ್ಯಾನಿಯರ್ ಬಾಕ್ಸ್ ಇತ್ತಲ್ಲ, ಅದನ್ನು ಅನ್ಪ್ಯಾಕ್ ಮಾಡಬೇಕು. ನೋಡಿ ಎಲ್ಲ ಹೆಂಗೆ ಗಲೀಜ್ ಮಾಡಿಕ್ಕಿದೆ. ಎಲ್ಲ ಗಾಡಿಗಳು ಅಲ್ಲಿ ನಿಲ್ಸ್ಕೊಂಡು ಇವಾಗ ಪ್ಯಾಕೇಜು ಇದನ್ನು ಪ್ಯಾನಿಯರ್ ಬಾಕ್ಸ್ ಎಲ್ಲ ಅಲ್ಲಿದೆ ನೋಡಿ. ಸೊ ಅದನ್ನು ಅನ್ರ್ಯಾಪ್ ಮಾಡಬೇಕು ಇವಾಗ. ನಮ್ಮ ಗಾಡಿಗಳನ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಓಂ ನಮೋ ಭಗವತೆ ವಾಸುದೇವಾಯ ಅಂದ್ಬಿಟ್ಟು ಸ್ಟಾರ್ಟ್ ಮಾಡೋಣ. ಜಾಲಿ
ಆರ್ ಯು ರೆಡಿ ಫಾರ್ ದ ಅಡ್ವೆಂಚರ್? ನಿಮ್ಮ ಉತ್ತರ ಇವಾಗ ಬರಬೇಕು. ಓಕೆ, ಆಲ್ರೆಡಿ ಜಾಲಿ ಅಂದರೆ ಜಾಲಿನೇ. ಓಕೆ, ಆರ್ ಯು ರೆಡಿ ಜಾಲಿ? ಓಕೆ ಅಮ್ಮ, ಓಕೆ ಓಕೆ ಓಕೆ. ಇವತ್ತು ಬಂದು 2ನೇ ದಿನ, ಅಂದರೆ ಡೇ 0 ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ ನಾವು ನಿನ್ನೆ. ಯಾಕಂದರೆ ಜಸ್ಟ್ ಎಲ್ಲಿ ಹೋಗ್ಲಿಲ್ವಲ್ಲ ನಾವು, ಚಂಡೀಗಢ ಬಂದು ನಮ್ಮ ಗಾಡಿಗಳನ್ನೆಲ್ಲ ತೊಗೊಂಡು ಅನ್ಪ್ಯಾಕ್ ಮಾಡಿ ಇಲ್ಲಿ ಹೋಟೆಲ್ಗೆ ಬಂದಿರೋದು ಅಷ್ಟೇ. ಸೊ ಹಾಗಾಗಿ ಅದು ಡೇ 0 ಅಂತ ಕನ್ಸಿಡರ್ ಮಾಡಿದ್ರೆ ಇದು ಮೊದಲನೇ ದಿನ ಸ್ನೇಹಿತರೆ. ಇವತ್ತಿನ ಪ್ಲ್ಯಾನ್ ಬಂದು ಚಂಡೀಗಢದಿಂದ ನಾವೆಲ್ಲರೂ ಅಮೃತ್ಸರ್ಗೆ ಹೋಗ್ತಾ ಇದ್ದೀವಿ. ಅಮೃತ್ಸರ್ಗೆ ಹೋದ್ಮೇಲೆ ಅಲ್ಲಿಂದ ನಾವು ವಾಘಾ ಬಾರ್ಡರ್ ಹತ್ರ, ಈ ಬಾರ್ಡರ್ ಹತ್ರ ಸೆರೆಮನಿ ನಡೆಯುತ್ತೆ, ನಿಮ್ಗೆಲ್ರಿಗೂ ಗೊತ್ತದು. ಸೊ ವಾಘಾ ಅಟಾರಿ ಬಾರ್ಡರ್ ಸೆರೆಮನಿ ಅಂತಾರೆ ಅದನ್ನ ನೋಡಿಕೊಂಡು ಗೋಲ್ಡನ್ ಟೆಂಪಲ್ ನೋಡ್ಕೊಂಡು ಇವತ್ತಿನ ಎಪಿಸೋಡ್ ನ ಮುಗಿಸೋಣ ಅಂತ. ನೆನ್ನೆಲ್ಲ ಒಂದು ಪ್ರೆಪ್ ಟಾಕ್ ಆಗಿದೆ ಬಾಯ್ಸ್ ಜೊತೆ ಎಲ್ಲ, ಒಂದು ಕಾನ್ಫರೆನ್ಸ್ ರೂಮ್ ಇತ್ತು ಇಲ್ಲೇ ಮೋಟಲ್ ಮೌರ್ಯ ಅಂತ ಜಾಗದಲ್ಲಿ ನಾವು ಸ್ಟೇ ಆಗಿದ್ವಿ. ಸೊ ಗಾಡಿಗಳೆಲ್ಲ ಇಲ್ಲೇ ಇದೆ. ಸೊ ತಾರ್ಗೆ ಒಳ್ಳೆ ಸ್ಟಿಕ್ಕರಿಂಗ್ ಆಗಿದೆ ಮೋಹನ್ ಅವ್ರ ತಾರಿದು. ಸೊ ಮೋಹನ್ ಅವ್ರದೇ 3 ಗಾಡಿಗಳಿದೆ. ಒಂದು ಸುಜುಕಿ ವಿ-ಸ್ಟ್ರಾಮು. ಆಕ್ಚುಲಿ ನಮಗೆ ಶ್ರೀಕಾರ್ ಸುಜುಕಿಯಿಂದ ಟೆಸ್ಟ್ ರೈಡ್ ಗಾಡಿ ಕೊಟ್ಟಿದ್ದಾರೆ ಜನ್ಸ್ಕಾರ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡಕ್ಕೆ. ಸೊ ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀನಿ ನಾನು. ಇನ್ನೊಂದು ಬಂದು KLX, ಕವಾಸಕಿ KLX ಕೂಡ ಇದೆ. ಮತ್ತೆ ಇನ್ನೊಂದು ತಾರು. ಸೊ 3 ಗಾಡಿಗಳು ಮೋಹನ್ ಅವ್ರದ್ದು. ಸೊ ಆಲ್ಮೋಸ್ಟ್ ಎಲ್ಲ ಚೈನ್ ಲೂಬ್ ಆಗಿ ಪೆಟ್ರೋಲ್ ಹಾಕಿ ಎಲ್ಲ ರೆಡಿ ಆಗಿದ್ದಾರೆ ಬಾಯ್ಸು. ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ. ನೆನ್ನೆನೂ ಅಷ್ಟೇ ಖುಷಿ ಇತ್ತು. ಎಲ್ರಿಗೂ ನಾನು ಹೇಳಿರೋದು 2 ರೂಲ್ ಸ್ನೇಹಿತರೆ. ಒಂದು ರೂಲ್ ಬಂದ್ಬಿಟ್ಟು ಎಲ್ಲರೂ ಮಕ್ಕಳ ತರ ಇರಬೇಕು ಅಂತ ಇಡೀ 18 ದಿವಸನು. ಇನ್ನೊಂದು ರೂಲ್ ಏನಂತ ಹೇಳಿದ್ರೆ ಎಲ್ಲರೂ 100% ಪಾರ್ಟಿಸಿಪೇಟ್ ಮಾಡಬೇಕು ಅಂತ. ಇದು 2 ರೂಲ್ ಕೊಟ್ಟಿರೋದು ಇವರಿಗೆ. ನೋಡೋಣ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಯಾವ ತರ ಎಂಜಾಯ್ ಮಾಡ್ತೀವಿ ಅಂತ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವ್ದಾನ ವಿಡಿಯೋ ನಂಗೆ ಗೊತ್ತು ಕನ್ಸಿಸ್ಟೆಂಟ್ ಆಗಿ ಆಗ್ತಾ ಇಲ್ಲ ಅಂತ, ಬಟ್ ನೋಡೋಣ. ಲಡಾಖ್ ಸೀರೀಸು ಕನ್ಸಿಸ್ಟೆಂಟ್ ಆಗಿ ಹಾಕ್ಬೇಕು ಅಂತ ತುಂಬಾ ಆಸೆ ಇದೆ. ನೋಡೋಣ ಹೇಗಾಗುತ್ತೆ ಅಂತ. ಸೊ ಹಾಗಾಗಿ ನಾನು ಹಾಕಿದ ವಿಡಿಯೋ ಎಲ್ಲ ನೋಟಿಫಿಕೇಶನ್ ಬರಬೇಕು ನಿಮ್ಗೆ ಅಂದ್ರೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ನಮ್ಮ ಜೊತೆ ರೈಡ್ ಮಾಡಬೇಕು ಅಂದ್ರೆ ನಮ್ದು ಕರುನಾಡು ಬೈಕರ್ಸ್ ಅಂತ ಪೇಜ್ ಇರುತ್ತೆ. ಅಲ್ಲಿ ನಾವು ಏನೇ ರೈಡ್ ಪ್ಲಾನ್ ಮಾಡಿದ್ರು ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಆ ಐಟನರಿ ಡೇಟ್ಸ್ಗೆ ನೀವು ಫ್ರೀ ಇದ್ದಲ್ಲಿ ನೀವು ನಮ್ಮ ಜೊತೆ ರೈಡ್ ಮಾಡ್ಬೋದು ಸ್ನೇಹಿತರೆ. ಸೊ ಈಗ ಹೆಲ್ಮೆಟ್ ಕ್ಯಾಮ್ರಾಗೆ ಶಿಫ್ಟ್ ಆಗಿಬಿಡೋಣ. ಸಮಯ ಬಂದು 6:51. ಆಕ್ಚುಲಿ ಇಲ್ಲಿ 5 ಗಂಟೆಗೆ ಫುಲ್ ಬೆಳಕಿತ್ತು. ಸೊ ಹಾಗಾಗಿ ನಾವು 8 ಗಂಟೆಗೆ ಬಿಡಬೇಕಾಗಿದ್ದು. ನಾನೇನು ಮಾಡಿದೆ 7 ಗಂಟೆಗೆ ಬಿಟ್ಬಿಡೋಣ ಅಂತ ಹೇಳಿದೆ ಬಾಯ್ಸ್ಗೆಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದ್ದಾರೆ. 7 o'clock ಬಿಟ್ಟರೆ ನನ್ನ ಅಂದಾಜು ಪ್ರಕಾರ ಒಂದು 12 ಗಂಟೆಗೆ ಅಮೃತ್ಸರ್ ರೀಚ್ ಆಗಿಬಿಡ್ಬೋದು. ಯಾಕಂದರೆ 250 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಸೊ ಹೋಗ್ತಾ ತಿಂಡಿ ಮಾಡಿಕೊಂಡು ಅಲ್ಲಿಂದ ಒಂದು ಪಿಟ್ ಸ್ಟಾಪ್ ಕೊಟ್ಟು ಆಮೇಲೆ ಅಮೃತ್ಸರ್ ಹೋಟೆಲ್ಗೆ ಹೋಗೋಣ ಅಂತ. ಅಲ್ಲಿ ಯಾವ ಹೋಟ್ಲಲ್ಲಿ ಸ್ಟೇ ಆಗ್ತೀವಿ, ಹೇಗಿರುತ್ತೆ ಇವತ್ತಿನ ದಿನ ಅಂತ ಈ ಎಪಿಸೋಡ್ ಕಂಟಿನ್ಯೂ ಆಗ್ತಾ ನೋಡ್ತೀರಾ. ಬನ್ನಿ ಇವಾಗ POVನ ಚೇಂಜ್ ಮಾಡ್ಕೊಳ್ಳೋಣ ಹೆಲ್ಮೆಟ್ ಕ್ಯಾಮ್ರಾಗೆ. ಸೊ ಒಂದು 80 ಕಿಲೋಮೀಟರ್ಸ್ ಮುಂದೆ ಬಂದು ಬ್ರೇಕ್ಫಾಸ್ಟ್ಗೆ ನಿಲ್ಸಿದ್ವಿ. HRAC ಧಾಬಾ ಅಂತ ಇದೆ. ಸಿಕ್ಕಾಪಟ್ಟೆ ಬಿಸಿಲಿದೆ ಸ್ನೇಹಿತರೆ. ಆಲ್ಮೋಸ್ಟ್ ಒಂದು 40 ಡಿಗ್ರೀಸ್ ಇದೆ. ಬಟ್ 40 ಡಿಗ್ರೀಸ್ ಇಟ್ ಈಸ್ ಮೋರ್ ಓವರ್ ಫೀಲಿಂಗ್ ಲೈಕ್ 44 + 4 ಡಿಗ್ರೀಸ್ ಇದೆ. ಸೊ ನಾವು ಫುಲ್ಲು ಗೇರ್ಸ್ ಹಾಕಿರೋದ್ರಿಂದ ಜ್ಯೂಸ್ ಇಳಿತಾ ಇದೆ. ಸೊ ಇಲ್ಲಿಂದ ಒಂದು ಪಿಚ್ ಸ್ಟಾಪ್ ಲೊಕೇಶನ್ ಹಾಕಿದ್ದೀನಿ. 85 ಕಿಲೋಮೀಟ್ರು, 1 ಅವರಲ್ಲಿ ಹೋಗ್ಬೋದು ಅಮೃತ್ಸರ್ಗೆ. ಬ್ರೋ ಎಸ್ ಸರಿ ಬ್ರೋ ಹೇಳೋದು ಅವ್ನಿಗೆ ಎಲ್ಲಿಗೆ ಅಂತ. ನನಗೆ ಶೂಟ್ ಆಗ್ತಾನಲ್ಲ ಗುರು ಅವನು. ಗುರು ಏನು ಹಾಕಿದ್ದೀನಿ ನನ್ನ ಗ್ರೂಪಲ್ಲಿ ನೋಡ್ಲಿಲ್ವಾ ನೀನು? ಪೇಜೆಂಟ್ ಟಾರ್ಚರ್ ಕೊಡ್ತಾನೆ ಸ್ನೇಹಿತರು. ಅವ್ನು ಪರಂಜ್ಯೋತಿ ಅಂತ ತುಮಕೂರು ಅವನು. ನಿನ್ನೆಯಿಂದ ಟಾರ್ಚರ್ ಕೊಡ್ತಾವನೆ. ಹೆಂಗಿರೋ 18 ದಿವಸ ಗೊತ್ತಾಯ್ತಾ ಇಲ್ಲ ನನಗೆ. ಟೆನ್ಷನ್ ಆಗ್ತಾ ಇದೆ ನನಗೆ. ಎಲ್ಲರೂ ಓಕೆ ಅಂದರೆ ಪರಂಜ್ಯೋತಿ ಒಂದು ಕಡೆ. ಹಾಂ ಓಕೆ, ಇವಾಗ 85 ಕಿಲೋಮೀಟರ್ಗೆ ಒಂದು ಪಿಚ್ ಸ್ಟಾಪ್ ಇದೆ. 100 ಕಿಲೋಮೀಟರ್ಗೆ ಅಮೃತ್ಸರೇ ಬಂದ್ಬಿಡುತ್ತೆ ಸ್ನೇಹಿತರೆ. ಎಲ್ಲ ಒಟ್ಟಿಗೆ ಹೋಗೋಣ ಅಂತ. ಆಗಲೇ ನನ್ನ ಪೆಟ್ರೋಲ್ ಖಾಲಿಯಾಗಿ ಹೋಗಿತ್ತು, ಹಾಗಾಗಿ ಸ್ವಲ್ಪ ಸ್ಪ್ಲಿಟ್ ಆಗಿಬಿಟ್ಟಿದ್ವಿ. ಹಾಂ DPನ ಇಲ್ಲಪ್ಪ, ಬರ್ಬೋದೇನೋ. ಎಲ್ಲರೂ ಹೆಂಗಿರ್ಬೇಕು, ಮಕ್ಕಳ ಥರ ಇರಬೇಕು. ಸೊ ಈ ಮಗು ಕಾಟ ಕೊಟ್ರೂ ಏನು ಮಾಡೋಕ್ಕಾಗಲ್ಲ. ಗೆರಪ್ ಮೇಸ್ಟ್ರೆ ಗೆರಪ್. ಓಕೆ ಬಾಯ್ಸ್, ಸ್ಟಾರ್ಟ್ ದ ಇಗ್ನಿಷನ್. ಲೆಟ್ಸ್ ಗೋ. ಯಾರು ಲೀಡ್ನ ಓವರ್ಟೇಕ್ ಮಾಡಬೇಡಿ ದಯವಿಟ್ಟು. ಯಾರು ಕಳೆದೋಗ್ಬೇಡಿ. ಮಕ್ಕಳೆಲ್ಲ ನನ್ನ ಜೊತೆ ಬರಬೇಕು. ಬನ್ನಿ ಮಕ್ಕಳೇ, ಸ್ಕೂಲಿಗೆ ಟೈಮ್ ಆಯಿತು. ಬನ್ನಿ. ಅದು ಗಾಡಿ ಸ್ಟಾರ್ಟ್ ಮಾಡೋವರೆಗೂ ಜ್ಯೂಸು. ಸ್ಟಾರ್ಟ್ ಮಾಡಿದ್ಮೇಲೆ ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ಖಾಲಿ ರೋಡು, ಫುಲ್ಲು ಜಾಲಿ. ಸೊ ಇವಾಗ ನಮ್ಮ ಪ್ಲಾನ್ ಹೆಂಗಿರೋದು ಅಂದರೆ, ಇವಾಗ ಒಂದು ಪಿಚ್ ಸ್ಟಾಪಲ್ಲಿ ಒಂದು ಬ್ರೇಕ್ ತೊಗೊಂಡು ಅಮೃತ್ಸರ್ಗೆ ಹೋಗಿ ಈ ಜಾಕೆಟು ಲಗೇಜು ಎಲ್ಲ ಅಲ್ಲಿ ಇಟ್ಬಿಟ್ಟು ವಾಘಾ ಬಾರ್ಡ್ರಿಗೆ ಹೋಗೋಣ ಅಂತ. ವಾಘಾ ಬಾರ್ಡ್ರಿಗೆ ಹೋಗಿ ಅಲ್ಲಿ ಬಾರ್ಡರ್ ಸೆರೆಮನಿ ನೋಡಿಕೊಂಡು ಅಲ್ಲಿಂದ ಗೋಲ್ಡನ್ ಟೆಂಪಲ್ಗೆ ಹೋಗೋಣ ಅಂತ. ಅಲ್ಲೆಲ್ಲ ಕ್ಯಾಮ್ರಾ ರೆಸ್ಟ್ರಿಕ್ಷನ್ಸ್ ಇರ್ಬೋದು. ಸೊ ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ದೃಶ್ಯಗಳನ್ನು ಸೆರೆ ಹಿಡಿದು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ನೀವು ಮಾಡಬೇಕಾಗಿರೋದು ಕೇವಲ 2: ಒಂದು ಲೈಕು, ಒಂದು ಶೇರು. ಎಲ್ಲ ಫ್ರೀ ನಿಮಗೆ. ನಮಗಾದ್ರು ಕಾಸು ಖರ್ಚಾಗ್ತಾ ಇದೆ ನೋಡಿ. ಇದೆಲ್ಲ ತಗೊಂಡು ಹಿಂಗೆಲ್ಲ ಬರೋದು, ಪೆಟ್ರೋಲ್ ಹಾಕ್ಸ್ಕೊಂಡು
ನೋಡಿ ಎಷ್ಟು ಖರ್ಚು, ನಿಮಗೆ ಖರ್ಚೇ ಇಲ್ಲ. ಜಾಲಿಯಾಗಿ ಸುಮ್ಮನೆ ಹಿಂಗೆ ಟಕ್ಕಂದು ಲೈಕ್ ಹೊಡಿಯೋದು, ಟಕ್ ಅಂದ್ಬಿಟ್ಟು ಟೈಪ್ ಮಾಡೋದು, ಟಕ್ ಅಂದ್ಬಿಟ್ಟು ಶೇರ್ ಹೊಡಿಯೋದು. ಸೊ ಸಿಂಪಲ್. ಅದನ್ನು ಮಾಡಲ್ಲ ನೀವು ಜೀವನದಲ್ಲಿ. ಸಿಂಪಲ್ ಆಗಿರೋದೇ ಮಾಡಲ್ಲ ನಾವು, ಕಷ್ಟವಾಗಿರೋದೇ ಮಾಡ್ತೀವಿ ಯಾವಾಗಲೂ ಅಲ್ವಾ ಫ್ರೆಂಡ್ಸ್? ಪಂಜಾಬಲ್ಲಿದ್ದೀವಿ ಸ್ನೇಹಿತರೆ ನಾವು. ಪಂಜಾಬಲ್ಲಿ ಎಲ್ಲರೂ ಬೆಳ್ಳಕ್ಕಿರ್ತಾರಪ್ಪ. ಹಾಂ, ಈ ಬಿಸಿಲಲ್ಲಿ 40 ಡಿಗ್ರಿಲು. ಯೂಶಲಿ ನಾನು ಬರ್ತಾ ಅಮೃತ್ಸರ್ ಇಟ್ಕೊಳ್ಳೋಣ, ಫಸ್ಟೇ ಶ್ರೀನಗರ್ ಹೊಡೆದ್ಬಿಟ್ಟು ಜಮ್ಮುಗೆ ಹೋಗಿ ಶ್ರೀನಗರ್ಗೆ ಹೋಗಿ ಹಂಗಿಂದ ಹಂಗೆ ಹೋಗ್ಬಿಡೋಣ ಅಂತ ಅರ್ಜೆಂಟ್ ಇತ್ತು. ಆಮೇಲೆ ಬರ್ತಾ ಅಮೃತ್ಸರು ಸ್ವಲ್ಪ ಟಾಸ್ಕ್ ಆಗುತ್ತೆ, ಯಾಕಂದರೆ ನಾವು ಮನಾಲಿಯಿಂದ ಹಿಂಗೆ ಇಳಿಬೇಕಾದ್ರೆ ಮತ್ತೆ ಈ ಕಡೆ ಬರಬೇಕು. ಅದಕ್ಕೋಸ್ಕರ CK ಇದ್ದವನು ಬೇಡ ಫಸ್ಟೇ ಅಮೃತ್ಸರ್ ಹೋಗ್ಬಿಡಿ ಅಂದ. ಆ್ಯಕ್ಚುಲಿ CK ನಮ್ಮ ಜೊತೆ ಬರಬೇಕಾಗಿತ್ತು, ಬಟ್ ಇಲ್ಲಿ ಮನೆಯಿಂದನೇ ಓಡಿಸ್ಕೊಂಡು ಹೋಗ್ಬೇಕು ಅಂದ. ನಮಗೆ ಆಗಲಿಲ್ಲ, ಯಾಕಂದರೆ ನನ್ನ ಹತ್ರ ಇಷ್ಟೊಂದು ಜನ ಕ್ರೌಡ್ ಇದ್ರು. 20 ಜನ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ನಾನು. ಹಾಂ, ಏನು ಹೇಳಿ, ಇಲ್ಲಿಂದ ಕರ್ಕೊಂಡು ಹೋಗ್ಬಿಟ್ರೆ ಪ್ರತಿ ರಾಜ್ಯದಲ್ಲೂ ಸ್ಟ್ರೈಕ್ ಆಗ್ಬಿಡ್ತಿದ್ದು ನಾನು 20 ಜನ ಹಾಕೊಂಡು. ಅದಕ್ಕೋಸ್ಕರ ಚಂಡೀಗಢ ಮಾಡ್ತಾ ಇರೋದು ಈ ರೈಡು. ನಾವು CK ಬರೋಕ್ಕಾಗಲಿಲ್ಲ. ನಾವು ಯಾವುದೇ ಕೆಲಸದಲ್ಲಿ ಸ್ನೇಹಿತರೆ ಮಕ್ಕಳಾಗಿರೋದನ್ನ ಕಲಿಬೇಕು. ನಾನು ಇವಾಗ ಬಾಯ್ಸ್ಗೆಲ್ಲ ಅದೇ ಹೇಳಿದ್ದು. ನೋಡಿ, 15 ದಿವಸ ನೀವು ಮಕ್ಕಳಾಗಿದ್ಬಿಡಿ ನನ್ನ ಜೊತೆ ಅಷ್ಟೇ. ಏನು ಎಕ್ಸ್ಪೆಕ್ಟ್ ಮಾಡಿದರೆ, ಏನು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ದರೆ ಮಕ್ಕಳು ಹೆಂಗಿರ್ತಾರೆ ಹೇಳಿ? ಯಾವಾಗಲೂ ಜಾಲಿಯಾಗಿರ್ತಾರಪ್ಪ. ಏನು ಟೆನ್ಷನ್ ಇಲ್ದರೆ, ಏನಕ್ಕೂ ತಲೆ ಕೆಡಿಸ್ಕೊಳ್ತಾರೆ, ಏನು ಬಂದರೂ ಸ್ವೀಕರಿಸ್ಕೊಂಡು ನಗ್ನಗ್ತಾ ಇರ್ತಾರೆ, ಆಟ ಆಡಿಕೊಂಡು. ಆ ಥರ ಇರಬೇಕು ಅಂತ ಎಲ್ರಿಗೂ ಹೇಳ್ಬಿಟ್ಟಿದ್ದೀನಿ ನಾನು. ಆವಾಗ ತುಂಬ ಚೆನ್ನಾಗಿರುತ್ತೆ ಜರ್ನಿ. ಮಕ್ಕಳಾಗಿ ಇನ್ನೊಂದು ಕಂಡೀಷನ್, 100% ಭಾಗವಹಿಸ್ಬೇಕು ಎಲ್ಲರೂ. 100% ಪಾರ್ಟಿಸಿಪೇಷನ್ ಅಂತಾರಲ್ಲ, ಆ ಥರ ಎಲ್ಲದರಲ್ಲೂ ಇದ್ದಾಗ ತುಂಬ ಚೆನ್ನಾಗಾಗತ್ತೆ ಒಂದು ಜರ್ನಿ ಅನ್ನೋದು. ನಾರಾಯಣ, ಅಷ್ಟು ಕ್ರಾಸಿಂಗ್ ನಿಂಬೆ. ಇವಾಗಿಂದ ರೈಡ್ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಸೊ ಹಾಗಾಗಿ 85, 75, 90 ಇಷ್ಟು ಕಿಲೋಮೀಟ್ರ್ ಒಂದು ಪಿಟ್ ಸ್ಟಾಪ್ ಕೊಡ್ತಾಯಿದ್ದೀವಿ. ಬಿಕಾಸ್ 7 ಜನ ಹೊಸಬರಿದ್ದಾರೆ. ಇನ್ನು ಮಿಗ್ದವರೆಲ್ಲ ನಾವು tornado ಬೈಕರ್ಸ್ ನನ್ನ ಜೊತೆ ರೈಡ್ ಮಾಡಿದವ್ರೆ. ಸೊ ಅವರೆಲ್ಲ ಹೆಂಗೆ ಓಡಿಸ್ತಾರೆ ಗೊತ್ತು, ಹೊಸಬ್ರು ಹೆಂಗೆ ಓಡಿಸ್ತಾರೆ ಗೊತ್ತಿಲ್ವಲ್ಲ. ಸ್ವಲ್ಪ ಸ್ಟಡಿ ಮಾಡೋಕ್ಕೆ ಕಮ್ಮಿ ಕಿಲೋಮೀಟರ್ಸ್ಗೆ ಪಿಟ್ ಸ್ಟಾಪ್ ಕೊಡ್ತಾ ಇದ್ದೀನಿ. ಶಶೀರ್ ಮಗು ಇದು. ನೆಕ್ಸ್ಟು ವಿನೋದ್ ಕ್ಯಾಮ್ರಾಮನ್, ಇಬ್ಬರು ಮಕ್ಕಳು ಹೋಯ್ತಾ ಇರೋದು ಒಂದೇ ಗಾಡಿಯಲ್ಲಿ. ನೆಕ್ಸ್ಟು ಸ್ವರೂಪ್ ಮಗು FGಯಲ್ಲಿ ಹೋಯ್ತಾ ಇರೋದು. ನಮಸ್ಕಾರ. ನೆಕ್ಸ್ಟು ಇದು ಶ್ರೇಯಸ್ ಮಗು. ನೆಕ್ಸ್ಟು ಚಂದನ್ ಮಗು, ಮಿನಿಲಿಲಿ ದೊಡ್ಡ ಮಗು ಇದು. ಎಲ್ಲ ಮಕ್ಕಳು. ಒಬ್ಬೊಬ್ಬರು ನೋಡಿ ಎಷ್ಟು ಬ್ಯೂಟಿಫುಲ್ ಸೋಲ್ಸು. ನಮ್ಮ ಮಕ್ಕಳಾಗಿ ಇನ್ನೊಬ್ರು ನಮ್ಮ ಮಕ್ಕಳಾಗಿ ನೋಡಿದಾಗ ಏನಾಗತ್ತೆ ಹೇಳಿ, ಅವರಲ್ಲಿರೋ ಮಗು ಕಾಣಿಸುತ್ತೆ. ಹಾಂ, ಎಲ್ಲರಲ್ಲೂ ಮಗು ಇದ್ದಾನೆ ಸ್ನೇಹಿತರೆ. ನಾವು ನಾನು ಇದು ಅದು ಅಂತ ಆ ಮಗು ಮೇಲೆಡೆ ಒಂದು ಶೀಲ್ಡ್ ಹಾಕೊಂಡು ಲೇಯರ್ಸ್ ಹಾಕೊಂಡ್ಬಿಟ್ಟಿದ್ದೀವಿ. ನಾವು ಎಷ್ಟು ಲೇಯರ್ಸ್ ಹಾಕೊಂಡಿರ್ತೀವೋ ಅಷ್ಟು ತಾಪತ್ರಯಗಳು ನಮಗೆ. ಅದೇ ಮಕ್ಕಳಾಗ್ಬಿಟ್ರಿ ಜಾಲಿಯಾಗಿ ಹೋಗ್ಬೋದು. ಹಿಂದೆ ಇರೋ ಮಗು ಬರ್ತಾನೇ ಇಲ್ಲ, ಇನ್ನೊಂದು ಮಗು ನೋಡಿ. ಇಲ್ಲಿ ಇಬ್ಬರು ಮಕ್ಕಳು ಎಷ್ಟು ಚೆನ್ನಾಗಿ ಹೋಯ್ತವ್ರೆ ಕಾಲು ಹಾಕ್ಕೊಂಡು. ನಮಸ್ಕಾರ ಬೇರೆ ಹೊಡಿತಾ ಇದೆ ಮಗು. ನಮಸ್ಕಾರ. ಎಲ್ಲ ಮಕ್ಕಳು 8 ಜನ ಮಕ್ಕಳು ಜಾಲಿಯಾಗಿ ಹೋಯ್ತವ್ರೆ. ಸಿಂಪಲ್ ಥಿಂಗ್ಸ್, ದೇರ್ ಇಸ್ ಜಾಯ್ ಇನ್ ಎವ್ರಿ ಸ್ಮಾಲ್ ಥಿಂಗ್ಸ್ ಸ್ನೇಹಿತರೆ. ಹಾಂ, ನಾನು ಇನ್ನೊಂದು ಅವರಿಗೆಲ್ಲ ಹೇಳ್ದೇನೇನು ನೋಡಿ, ಒಂದು ಟ್ರಿಪ್ ಅನ್ನೋದು ನೀವು 2 ಥರ ಮಾಡ್ಬೋದು. ಒಂದು ಟ್ರಾವೆಲರ್ ಥರ ಮಾಡ್ಬೋದು, ಇನ್ನೊಂದು ಟೂರಿಸ್ಟ್ ಥರ ಮಾಡ್ಬೋದು. ನಮ್ಮ ಸದ್ಗುರು ಅವ್ರು ಚೆನ್ನಾಗಿ ಹೇಳ್ತಾರೆ. ಟ್ರಾವೆಲರ್ ಥರ ಹೆಂಗೆ ಮಾಡೋದು ಅಂತ ಹೇಳಿದ್ರೆ, ಹೋಗ್ತಾ ಇರೋ ಪ್ರತಿ ಜಾಗನೂ ಅನುಭವಿಸ್ಕೊಂಡು ಹೋಗೋದು. ಅಲ್ಲಿರೋ ರೀತಿ, ಅಲ್ಲಿರೋ ಸಂಪ್ರದಾಯ, ಅಲ್ಲಿರೋ ಕಸ್ಟಮ್ಸ್, ಅಲ್ಲಿರೋ ಫುಡ್ಡು. ಇಟ್ಸ್ ಆಲ್ವೇಸ್ ಅಬೌಟ್ ದ ಜರ್ನಿ ಅಂತಾರಲ್ಲ, ಅದು ಸ್ನೇಹಿತರೆ ಅಷ್ಟೇ. ನೀವು ಅಷ್ಟೇ ಎಲ್ಲೇ ಟ್ರಾವೆಲ್ ಮಾಡಿ ಒಂದು ಟ್ರಾವೆಲರಾಗಿ ಟ್ರಾವೆಲ್ ಮಾಡಿ, ನಾಟ್ ಆ್ಯಸ್ ಅ ಟೂರಿಸ್ಟ್. ಓಕೆನಾ? ನಮ್ಮ ಚಂದನ್ ಅವರು ಏನೋ ಕಾಂಟ್ಯಾಕ್ಟ್ ಯೂಸ್ ಮಾಡಿ VIP ಎಂಟ್ರಿ ಕೊಡಿಸ್ತೀನಿ ಅಂದವ್ರೆ ವಾಘಾ ಬಾರ್ಡ್ರಿಗೆ. ನೋಡ್ಬೇಕು ಹೆಂಗೆ ಕತೆ ಅಂತ. ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಅಂದ್ಕೊಳ್ಳಿ, ಆವಾಗಲೇ ಸಖತ್ತಾಗಿರೋ ಜೀವನ. ನಾಳೆ ಏನಾಗತ್ತೆ, ನೆಕ್ಸ್ಟ್ ಏನಾಗತ್ತೆ ಅಂತ ನಮಗೆ ಗೊತ್ತಾಗ್ಬಿಟ್ರೆ ಏನು ಮಜಾ ಇರತ್ತಲ್ವಾ? ಏನಾಗತ್ತೆ ಅಂತ ಗೊತ್ತಿಲ್ಲದರೆ ಏನಾಗತ್ತೋ ಅದನ್ನು ಆಗಕ್ಕೆ ಬಿಟ್ಬಿಟ್ಟು ಅನುಭವಿಸೋದಿದೆಯಲ್ಲ, ದ್ಯಾಟ್ ಈಸ್ ಪರ್ಫೆಕ್ಟ್. ಜೀವನ ಅಂದರೆ ಹಂಗಿರಬೇಕು. ರಜನಿಕಾಂತ್ ಅವ್ರು ಚೆನ್ನಾಗಿ ಹೇಳ್ತಾರೆ, ಜೀವನ ಸಿಂಪಲ್ಲಾಗಿ ಇದ್ಬಿಟ್ರೆ ಬೋರ್ ಹೊಡೆದು ಬಿಡುತ್ತಂತೆ. ಏಳು ಬೀಳು
ಕಷ್ಟ ಸುಖ ದುಃಖ ನಗು ಇವೆಲ್ಲ ಇದ್ರೇ ಜೀವನ ಮಜವಾಗಿರುತ್ತಂತೆ. ಬಿಸಿಲಿಗೆ ಒಳ್ಳೆ ಜ್ಯೂಸ್ ಕೊಟ್ಟರು ಸ್ನೇಹಿತರೆ. ವಾಯುಗುರು ಅಂದ್ಬಿಟ್ಟು ಲಾಸ್ಟ್ ಟೈಮು ನಿಲ್ಸಿದ್ವಿ ನಾವೆಲ್ಲ. ಒಂದು 3 ಗ್ಲಾಸ್ ಹಾಕೊಂಡೆ. ಯಾವ ಎಲೆಕ್ಟ್ರೋಲೈಟು ಇಲ್ಲ ಗುರು ಇದ್ರ ಮುಂದೆ. ಆ ಥರ ಇತ್ತು, ರೋಸ್ ಮಿಲ್ಕ್ ಥರ ಇದೆ ಗುರು. ಏನು ರೆಸಿಪಿ ಗೊತ್ತಿಲ್ಲ, ಸಖತ್ತಾಗಿತ್ತು. ಬಿಸಿಲಿಗೆ ಒಳ್ಳೆ ಜ್ಯೂಸು. ಇವಾಗ ಇಲ್ಲಿಂದ 60 ಕಿಲೋಮೀಟ್ರ್ ಸ್ಟೇಗೆ. ಬನ್ನಿ ಹೋಗೋಣ. ವಾಹೆಗುರು 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 ಬನ್ನಿ ಗುರು ಬನ್ನಿ ಗುರು ಬನ್ನಿ ಗುರು ಈ ಪಂಜಾಬಿ ಹುಡುಗರು ಏನು ಸ್ವ್ಯಾಗಲ್ಲಿ ಇರ್ತಾರೆ ಗೊತ್ತಾ ಸ್ನೇಹಿತರೆ. ನೋಡಿ ಒಂದು ಡ್ರೈವರ್ ಸೀಟಲ್ಲಿ, ಪ್ಯಾಸೆಂಜರ್ ಸೀಟಲ್ಲಿ ಕೂತಿರೋ ಒಂದು ಮೀಸೆ ನೋಡಿ ಸಖತ್ತಾಗಿದೆ. ಒಂದು ಸರ್ಕಲ್ ಸುತ್ತಿದ್ದಾನೆ ಸ್ನೇಹಿತರೆ. ಆ ಕಲರು, ಆ ಬಾಡಿ, ಆ ವೇಟು, ಆಹಾ ಹುಡುಗರೇ ಹಿಂಗಿರ್ಬೇಕಾದ್ರೆ ಏನು ಹೇಳಿ ಜಾಲಿ. ಇನ್ನೊಂದೇನು ಪ್ರೌಡ್ ಮೂಮೆಂಟ್ ನನಗೆ ಅಂದರೆ, ಎಲ್ಲ ರಿಜಿಸ್ಟ್ರೇಷನ್ ಗಾಡಿಗಳು ನಾನು ನೋಡಿದ್ದೀನಿ. ಮಿಜೋರಾಮು, ತ್ರಿಪುರ, ಮಣಿಪುರಿಂದ ಹಿಡಿದು ಸಿಕ್ಕಿಮ್ಮು, ಜಮ್ಮು ಆ್ಯಂಡ್ ಕಾಶ್ಮೀರು, ಹಿಮಾಚಲ್ ಪ್ರದೇಶ, ಉತ್ತರಾಖಂಡ, ಉತ್ತರ ಪ್ರದೇಶ, ರಾಜಸ್ಥಾನ, ಗುಜರಾತು, ಮಹಾರಾಷ್ಟ್ರ, ಗೋವಾ, ಅಯ್ಯೋ ಪಾಂಡಿಚೇರಿ, ತಮಿಳ್ನಾಡು, ಆಂಧ್ರ ಪ್ರದೇಶ, ಕರ್ನಾಟಕ ಎಲ್ಲ ರಿಜಿಸ್ಟ್ರೇಷನ್ ಗಾಡಿಗಳು ನೋಡ್ಬಿಟ್ಟಿದ್ದೀನಿ ಗುರು ಕಣ್ಣಾರೆ. ಏನು ಕ್ರೇಜಿ ಅಲ್ವಾ. ಬರೀ ಬ್ರೇಕ್ಫಾಸ್ಟ್ ರೈಡ್ ಮಾಡೋರಲ್ಲ ಸ್ವಾಮಿ. ಗಾಡಿ ಎತ್ತಿದ್ರೆ ಹೋಗ್ತಲ್ವ, ನಿಮಗೇನು ಹೇಳೋ ಅವಶ್ಯಕತೆ ಇಲ್ಲ. ಲಾಸ್ಟ್ ಟೈಮು ನಾವು ಅಮೃತ್ಸರ್ ಎಂಟ್ರಿ ಆಗಬೇಕಾದ್ರೆ ತೀರಾ ಅಂದರೆ ಲೋ ಲೈಟ್ ಇತ್ತು. ಸೊ ಆವಾಗ ನಾನು ತೋರಿಸಿದ್ದೆ ಈ ಒಂದು ಆರ್ಚು, ಈ ಡೂಮ್ ಶೇಪ್ ಆರ್ಚು. ಆವಾಗಲೇ ಪಳ 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 ಅಂತ ಹೊಳಿತಾ ಇತ್ತು. ಇವಾಗ ತುಂಬ ಬಿಸಿಲು. ಮಧ್ಯಾಹ್ನ ಒಂದು 12-15 ಅದೇ ಆರ್ಚ್ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಪೊಲೀಸವರು ಹಿಡೀಲಿಲ್ಲ ಫಾಗ್ ಲೈಟ್ಸ್ಗೆ. ಥ್ಯಾಂಕ್ ಯು ಚಿನ್ನ. ये होटल का पार्किंग किधर है? पार्किंग ಓ ಫಸ್ಟ್ ಮಾತಾಡ್ಕೊಂಬರೋಣ, ಆಮೇಲೆ ಲಗೇಜ್ ಎಲ್ಲ ತೊಗೊಂಡೋಗೋಣ. ಸ್ನೇಹಿತರೆ, ನಿಮಗೆ ಡೈರೆಕ್ಟಾಗಿ ವಾಘಾ ಬಾರ್ಡ್ರಿಗೆ ಹೋಗೋದು ತೋರಿಸ್ತೀನಿ. ಈ ಗಿಕ್ಕಿನೂ ಎಲ್ಲ ಯಾಕಲ್ವ ನಿಮಗೆ. ಮಾತರಂ 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 7:48 ಸ್ನೇಹಿತರೆ. ನೋಡಿ ಎಷ್ಟು ಬೆಳಕಿದೆ ನೋಡಿ, ಸಿಕ್ಕಾಪಟ್ಟೆ ಬೆಳಕಿದೆ. 7:48, ಆಲ್ಮೋಸ್ಟ್ 8 ಗಂಟೆ ರಾತ್ರಿ. ಸಾಕಾಗಿದೆ ಗುರು ವೆದರ್. ನೆಕ್ಸ್ಟ್ ಇವಾಗ ಗೋಲ್ಡನ್ ಟೆಂಪಲ್ಗೆ ಹೋಗ್ತಾ ಇದೀವಿ. ಸಾಕಾಗಿತ್ತು ಇದು ವಾಘಾ ಬಾರ್ಡರ್ ಎಕ್ಸ್ಪೀರಿಯನ್ಸ್ ಮಾತ್ರ. ನೀವೇನಾದ್ರು ಪಂಜಾಬ್ ಬಂದ್ರೆ ಇವ್ರು ಡ್ರೈವರ್ ಅವ್ರ ನಂಬರ್ ಹೇಳ್ತಾರೆ. ಬೋಲೋ ಭಯ್ಯ. 9015339955. ಓಕೆ, ನೀವು ಅವ್ರಿಗೆ ಫೋನ್ ಮಾಡಿದ್ರೆ ನಿಮ್ಮ ಪಂಜಾಬ್ ಎಲ್ಲೇ ಲೋಕಲ್ ಟ್ರಾನ್ಸ್ಪೋರ್ಟ್ ಬೇಕಿದ್ರು
ಒಳ್ಳೆ ರೇಟಲ್ಲಿ ನಿಮಗೆ ಎಲ್ಲ ತೋರಿಸ್ಕೊಡ್ತಾರೆ. ಆ್ಯಂಡ್ ದಿಲ್ಲಿ, ಪಂಜಾಬ್ ಆ್ಯಂಡ್ ದಿಲ್ಲಿ ಎರಡು. ನೋಡಿ, ನಮ್ಮ ಮೈಸೂರಲ್ಲಿ ಅರಮನೆ ಹೇಗಿದೆ ಅದೇ ಥರ ಈ ಪಂಜಾಬಲ್ಲಿ ಮಹಾರಾಜ ರಂಜಿತ್ ಸಿಂಗ್ ಅವರ ಮನೆ ಇದು ಅರಮನೆ. ಸೇಮ್ ಲೈಟಿಂಗ್ ನೋಡಿ, ಆಂಬುಲೆನ್ಸ್ ಅಡ್ಡ ಬಂದ್ಬಿಡ್ತು. ನೋಡಿ ಸ್ನೇಹಿತರೆ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಇನ್ನೂ ಬೆಳಕಿದೆ ಸ್ನೇಹಿತರೆ. ಟೈಮ್ ಬಂದ್ಬಿಟ್ಟು 8 ಗಂಟೆ ಇವಾಗ. ಎಷ್ಟು ಬೆಳಕಿದೆ ನೋಡಿ. ನಮ್ಮದು ಹೊಸ ಗೆಟಪ್ ಇದು. ನನಗೂ ಟರ್ಬನ್ ಹಾಕೋಬೇಕು ಅಂತ ತುಂಬ ಇಷ್ಟ ಆಯಿತು. ಇದು ರೆಡಿಮೇಡು, ಆ್ಯಕ್ಚುಲಿ ಅವರೇ ಮಾಡ್ತಾರೆ. ಮಾಡೋದಕ್ಕೆ ಒಂದು 10-15 ನಿಮಿಷ ತೊಗೊತಾರೆ. ಇದು ಬಂದು ರೆಡಿಮೇಡು ಹಾಕಿದ್ದೀನಿ. ನೀವು ನೋಡಿ, ಎಲ್ಲೋದ್ರೂ ಬಿಡ್ತಾಯಿಲ್ಲ ಸ್ನೇಹಿತರೆ. ಒಂದು ತುಮಕೂರಲ್ಲಿ ಸಿಕ್ಕಿದ್ರೆ ಸ್ವಲ್ಪ ವಿಚಾರಿಸ್ಕೊಳ್ಳಿ. ತುಂಬ್ರಿ ಸ್ವಲ್ಪ ಇವನ್ನ ತುಮಕೂರಲ್ಲಿ ಅಣ್ಣ ನೈಚಾಯಿ. ಸೊ ಇವಾಗ ಗೋಲ್ಡನ್ ಟೆಂಪಲ್ಗೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ, ಯಾಕಂತ ಹೇಳಿದ್ರೆ ಸಂಡೇ ಆಗಿರೋದ್ರಿಂದ. ಆ್ಯಂಡ್ ಇಲ್ಲೇನು VIP ಎಂಟ್ರಿ ಏನೂ ಇಲ್ಲ ಆ ಥರ. ಬನ್ನಿ, ಅಂದರೆ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅನಿಸುತ್ತೆ. ನಾವು ದರ್ಶನ ತೊಗೊಂಡು ಒಂದು ಫೋಟೋ ಹೊಡ್ಕೊಂಡು ಸ್ಟೇಗೆ ವಾಪಸ್ ಹೋಗೋದು ಸ್ನೇಹಿತರೆ ಇವತ್ತು ಪ್ಲ್ಯಾನು. ಬನ್ನಿ ಹೋಗೋಣ. ಪಂಜಾಬಿ ಥರ ಇದೀನ ಗೊತ್ತಾಗ್ಬಿಡತ್ತಲ್ಲ ಪಕ್ಕ ಲೋಕಲ್ ಅಂತ. ನಾವೇರೆ ಇಲ್ಲೆಲ್ಲ ಕಲರ್ ಹೊಡ್ಸ್ಕೊಂಡು ಎಲ್ಲ ನಮ್ಮನ್ನೇ ನೋಡ್ತಾರೆ ಸ್ನೇಹಿತರೆ. ಅದು ಬೇರೆ ಕ್ಯಾಮ್ರಾ ಹಿಂಗೆ ಹಿಡ್ಕೊಂಡಿದ್ದೀವ ಶೀತಲ್ಪತ್ತಲ್ಲೇ. ಒಳಗಡೆ ಹೋಗಿ ಬಂದ್ವಿ. ಆ್ಯಕ್ಚುಲಿ ಒಳಗೆ ಕ್ಯಾಮ್ರಾಸ್ ಎಲ್ಲ ಇಲ್ಲ. ಆಚೆ ಕಡೆ ನಾವೇನೊಂದು ಸ್ಮಾಲ್ ಲೇಕ್ ಥರ ನೋಡಿದ್ವಿ, ಅಲ್ಲಿ ವಿಡಿಯೋ ಮಾಡಿದ್ವಿ. ಒಳ್ಳೊಳ್ಳೆ ಫೋಟೋಸ್ ಕೂಡ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ಒಂಥರ ವೈವೇ ಬೇರೆ ಥರ ಇತ್ತು. ಇಲ್ಲೇ ಆ್ಯಕ್ಚುಲಿ ಭೋಜನಮ್ ಇತ್ತು, ಅಂದರೆ ಪ್ರಸಾದ ಥರ. ಬಟ್ ನಾವು ಸೇವನೆ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಹೋಟ್ಲಲ್ಲಿ ಆಲ್ರೆಡಿ ಹೇಳಿದ್ದೀವಿ ನಾವು ಊಟಕ್ಕೆ. ಸೊ ಹಾಗಾಗಿ ಅಲ್ಲಿ ವೇಸ್ಟ್ ಆಗಿಬಿಡುತ್ತೆ ನಮಗೆ. ಸೊ ಇಲ್ಲಿ ದರ್ಶನ ಮಾಡಿಕೊಂಡು ಇವಾಗ ನಾವು ಕ್ಯಾಬ್ ಹತ್ಬಿಟ್ಟು ವಾಪಸ್ಸು ಸ್ಟೇಗೆ ಹೋಗ್ತೀವಿ. ಸಿಕ್ಕಾಪಟ್ಟೆ ಸೆಕೆ ಸ್ನೇಹಿತರೆ. ಲಿಟ್ರಲಿ ಈ ಸೆಕೆಯಲ್ಲಿ ಇಷ್ಟು ಬೆಳ್ಳಕ್ಕೆ ಹೆಂಗಿದ್ದಾರೆ ಇವರು ಅನ್ನೋದೇ ಆಶ್ಚರ್ಯ. ಅವ್ರು ತಿನ್ನೋ ಫುಡ್ಡು ಅಂತ ಹೇಳಿದ್ರು ನಮಗೆ ಡ್ರೈವರು. ಸೊ ಇಲ್ಲಿಗೆ ಈ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಅಂತ ಹೇಳ್ತಾ, ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ ಗೋಲ್ಡನ್ ಟೆಂಪಲ್ ವಿತ್ ಅ ಗೋಲ್ಡನ್ ಹಾರ್ಟ್. ಗುಡ್ ಬೈ.